ಮದುವೆ ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸುಹಾಸಿನಿಯಲ್ಲಿ ಮಹಿಳೆಯರ ಆಸಕ್ತಿ, ಅಭಿರುಚಿ, ಸಾಧನೆ, ಸವಾಲುಗಳೆಲ್ಲವೂ ಇರುತ್ತೆ. ಅದ್ರ ಜೊತೆಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸಂಚಿಕೆಗಳು ಕೂಡ ಇರುತ್ತವೆ. ಅದ್ರಿಗೆ ನಿಮಗೆಲ್ಲ ಗೊತ್ತು, ಸೆಲೆಬ್ರಿಟಿ ಬ್ರೈಡ್ ನಿಮ್ಮೆಲ್ಲರ ಮೆಚ್ಚಿನ ಸಂಚಿಕೆ. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ಯಾರು ಅಂತ ನೀವೆಲ್ಲರೂ ಕಾಯ್ತಾ ಇದ್ದೀರಂತ ಗೊತ್ತು. ಬನ್ನಿ ಹಾಗಾದ್ರೆ ಕಾರ್ಯಕ್ರಮ ಶುರು ಮಾಡ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ ನಮ್ಮೆಲ್ಲರ ಮೆಚ್ಚಿನ ವೀಣಾವಾದಕಿ ಅಂತಲೇ ಹೇಳ್ಬೋದು. ಹಾಗೆಯೇ ವೀಣಾ ಗುರು ಡಾಕ್ಟರ್ ಸುಮಾ ಸುಧೀಂದ್ರ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸೆಲೆಬ್ರಿಟಿ ಬ್ರೈಡ್ನಲ್ಲಿ ಅವರು ನಮ್ಮ ಜೊತೆ ಅವರ ಮದುವೆಯ ಮಧುರ ನೆನಪುಗಳನ್ನ ಏನೆಲ್ಲ ಹಂಚಿಕೊಳ್ತಾರೆ ಅಂತ ಕೇಳೋಣ. ಬನ್ನಿ ಮೇಡಮ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮ್ಮ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ನನ್ನ ಮದುವೆ ಆಗಿ ಆಯಿತು 34 ವರ್ಷನೇ ಆಯಿತು. 34 ವರ್ಷ. ಸುದೀರ್ಘ ದಾಂಪತ್ಯ ಜೀವನ ಹೇಗಿತ್ತು, ಹೇಗಿದ್ದೀರಾ? ನಾನು ನನ್ನ ಹೆಚ್ಚಿನ ಜೀವನ ಮದುವೆ ಮಾಡಿಕೊಂಡೇ ಇದ್ದೀನಿ. ಅದರಿಂದ ಐ ಲಿಟ್ರಲಿ ಗ್ರೂ ಅಪ್ ವಿತ್ ದಿಸ್ ಫ್ಯಾಮಿಲಿ ಅಂತ ಹೇಳಬೇಕು. ಸೊ ಮದುವೆ ಅಂತಂದಾಗ ಅದು ಎಲ್ಲರೂ ಲೈಫಲ್ಲೂ ಒಂದು ಸಂಭ್ರಮ ಸಡಗರ, ಲೈಫ್ ಟೈಮ್ ನೆನಪಲ್ಲಿರುವಂಥದ್ದು ಒಂದು ಇನ್ಸಿಡೆಂಟ್. ಅದು ನಿಮ್ಮ ಮದುವೆ ಟೈಮಲ್ಲಿ ಹೇಗಿತ್ತು? ನಿಮ್ಮ ಮದುವೆ ಫಿಕ್ಸ್ ಆಗಿದ್ದಿರ್ಬೋದು. ನಮಗೆಲ್ಲ ಏನಂದರೆ ಆವಾಗೆಲ್ಲ ಹೆಚ್ಚು ನಮ್ಮ ಮನೆಯಲ್ಲಿ ಎಲ್ಲ ನನ್ನ ಕಸಿನ್ಸ್ ಎಲ್ಲರೂ ಲವ್ ಮ್ಯಾರೇಜೇ ಮಾಡ್ಕೊಂಡಿದ್ದು. ಎಲ್ಲರೂ ಅಂದ್ಕೊಂಡಿದ್ರು ನಾನು ಹಂಗೆ ಮಾಡ್ಕೊಳ್ತೀನಿ ಅಂದರೆ ನನ್ನ ಕಸಿನ್ಸ್ ಎಲ್ಲ ಮಾಡ್ಕೊಂಡ್ರು. ನಾನೊಬ್ಬಳೇ ಅರೇಂಜ್ಡ್ ಮ್ಯಾರೇಜ್ ಮಾಡ್ಕೊಂಡಿದ್ದು ನಮ್ಮ ಕಸಿನ್ಸಲ್ಲಿ, ನನ್ನ ವಯಸ್ಸು ಎಲ್ಲರಲ್ಲಿ ಇದ್ದವರಲ್ಲಿ. ಆದರೆ ಇದು ಅರೇಂಜ್ಡ್ ಮ್ಯಾರೇಜ್ ಆದ್ರೂ ನನ್ನ ಹಸ್ಬೆಂಡು ನಮ್ಮ ಅಮ್ಮನ ಡಿಸ್ಟೆಂಟ್ ರಿಲೇಟಿವ್. ಸೊ ಅದರಿಂದ ನಮಗೆ ಫ್ಯಾಮಿಲಿ ಎಲ್ಲ ಗೊತ್ತಿತ್ತು ಯಾರು ಅಂತ. ಪರಿಚಯ ಇದ್ದರು. ಪರಿಚಯ ಇದ್ದರು ಅಂದರೆ ಅವರು ಅಷ್ಟೊಂದು ಪರಿಚಯ ಇಲ್ಲ, ಆದರೆ ಫ್ಯಾಮಿಲಿಗಳಿಗೆ ಗೊತ್ತಿತ್ತು. ಅದರಿಂದ ಅವ್ರು ನಮ್ಮ ಮದುವೆ ಆಗಬೇಕಾದಾಗ ನಮ್ಮ ಮನೆಯಲ್ಲಿ ಎಲ್ರಿಗೂ ಇದು ದೊಡ್ಡ ಮದುವೆ ಮಾಡಬೇಕು ಅಂತ. ಯಾಕೆಂದರೆ ನನ್ನ ಕಸಿನ್ಸ್ ಎಲ್ಲರೂ ಅಲ್ಲ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿಲ್ಲ ಅಲ್ಲ, ಆಗಿನ ಕಾಲದಲ್ಲಿ ಇನ್ನೂ ಇಷ್ಟೊಂದು ಇವಾಗ ಥರ ಮಾಡ್ಕೊಳ್ತಾ ಇರಲಿಲ್ಲ. ಸೊ ಅದರಿಂದ ನಾನು ತುಂಬ ಗ್ರ್ಯಾಂಡಾಗಿ ಎಲ್ಲ ನಾನು ಒಬ್ಬಳೇ ಮಗಳು. ದೊಡ್ಡವರೆಲ್ಲ ತುಂಬ ಸಂತೋಷವಾಗಿ ಕೂಡಿ ತುಂಬ ಜೋರಾಗಿ ಮದುವೆ ಮಾಡಬೇಕು ಅಂತ. ಲವ್ ಮ್ಯಾರೇಜ್ ಅನ್ನೋದು ನೀವು ಹೇಳ್ದಂಗೆ ತುಂಬ ನಿಮ್ಮ ಕಸಿನ್ಸ್ ಎಲ್ಲ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಅವಾಗ ಒಂದು 34-35 ಇಯರ್ಸ್ ಬ್ಯಾಕ್ ನೀವು ಹೇಳ್ದಂಗೆ ಲವ್ ಮ್ಯಾರೇಜ್ಗೆ ಅಷ್ಟು ಬೇಗ ಒಪ್ಕೊಳ್ತಿರ್ಲಿಲ್ಲ ಹಿರಿಯರು. ಅದು ಏನ್ ಗೊತ್ತಾ, ಅದೇ ಕಮ್ಯುನಿಟಿನವರಾದ್ರೂ ಒಪ್ಕೋತಾ ಇರಲಿಲ್ಲ. ಏನೋ ಅವ್ರಿಗೆಲ್ಲ ಇತ್ತು ಮಾಡ್ಕೊಳ್ತೀನಿ ಅಂದ್ರೆ ನಾನು ಖುಷಿಯಾಗಿ ಮಾಡ್ಕೊಮ ಸಂತೋಷ ಅಂತ ಹೇಳ್ತೀವಿ ನಾವೆಲ್ಲ. ನಾವೇನು ಅದಕ್ಕೆ ಅಡ್ಡ ಬರಲ್ಲ. ಯಾರಾದ್ರೂ ಆಗ್ಲಿ ನೀನ್ ಸಂತೋಷವಾಗಿರ್ಬೇಕು ಅಂತ. ಅವ್ರಿಗೂ ನಾವು ಸಂತೋಷವಾಗಿರ್ಬೇಕು ಅನ್ನೋದು ಇತ್ತು. ಆದ್ರೆ ಆಗಿನ ಕಾಲದ ಭಯ ಅಲ್ವಾ, ಏನೋ ಗೊತ್ತಿಲ್ಲದೆ ಇರೋ ಫ್ಯಾಮಿಲಿನಲ್ಲಿ ಮದುವೆ ಮಾಡ್ಕೊಂಡ್ಬಿಡ್ತಾರ ಅಥವಾ ಗೊತ್ತಿಲ್ಲದೆ ಇರೋ ಜನದ ಜೊತೆ ಇರ್ತಾರ ಅಂತ ಏನೋ ಭಯ ಇದ್ದಿರ್ಬೋದು. ಅವ್ರ ಪಾರ್ಟಿಸಿಪೇಷನ್ ಇಲ್ಲದೆ ಇದ್ದರೆ ಪ್ರಾಬಬ್ಲಿ ಇನ್ಸೆಕ್ಯೂರಿಟಿ, ಐ ಡೋಂಟ್ ನೋ. ಅವಾಗ ಅವ್ರ ಮದುವೆ ಆಗೋರ್ದು ಅಷ್ಟೇ, ಮಾಡೋರ್ದು ಅಷ್ಟೇ. ಸೊ ಇನ್ಸೆಕ್ಯೂರಿಟಿ ಫೀಲಿಂಗ್ ಜಾಸ್ತಿ ಇರ್ತಿತ್ತು ಅವಾಗ ಸ್ವಲ್ಪ. ನಿಮ್ಮ ಮದುವೆದೇ ತಗೊಳ್ಳೋದಾದ್ರೆ ಹೇಗಿತ್ತು ಮದುವೆ ರಿಚುವಲ್ಸ್ ಎಲ್ಲ? ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅದ್ರದ್ದು? ನಾವು ಟ್ರೆಡಿಷ್ನಲ್ ಬ್ರಾಹ್ಮಿನ್ ಫ್ಯಾಮಿಲಿಯಿಂದ ಬಂದವರು. ಸೊ ಟ್ರೆಡಿಷ್ನಲ್ ಆಗಿ ಅವರು ಮದುವೆ ಮಾಡಿದ್ರು. ಆದರೆ ತುಂಬ ಟ್ರೆಡಿಷನ್ಸ್ ಫಾಲೋ ಮಾಡಲಿಲ್ಲ. ಏನೇನೋ ಈ ಬೇಡದೇ ಇರೋ ಟ್ರೆಡಿಷನ್ಸ್ ಎಲ್ಲ ಐ ವಾಸ್ ಎಗೇನ್ಸ್ಟ್. ಆವಾಗಿನ ಕಾಲಕ್ಕೆ ಐ ವಾಸ್ ಎ ರೆಬೆಲ್. ಸೊ ನಂಗೆ ಬೇಡ, ಆ ರಿಚುವಲ್ಸ್ ಬೇಡ ಅಂತ, ಈ ರಿಚುವಲ್ಸ್ ತುಂಬ ರಿಚುವಲ್ಸ್ ಮಾಡಿಕೊಡ್ದು ಅಂತ ಹೇಳಿದ್ದಕ್ಕೆ ನಮ್ಮಮ್ಮ ಒಪ್ಕೊಂಡು ಅದಕ್ಕೇನೋ ಸಂತೋಷವಾಗಿ ಅವರು ಸದ್ಯ ಮದುವೆ ಮಾಡ್ಕೊಳ್ತಿದ್ದಾಳಲ್ಲ ಅಂತ ಇದ್ದಿರ್ಬೇಕು ಅವ್ರಿಗೆ. ಅವ್ರಿಗೆ ಇಷ್ಟಪಟ್ಟವ್ರನ್ನ ನಾನು ಮದುವೆ ಮಾಡ್ಕೊಂಡೆ ಅಂತ. ಸೊ ನಾರ್ಮಲ್ ರಿಚುವಲ್ಸ್, ನಾಟ್ ಟೂ ಮೆನಿ ರಿಚುವಲ್ಸ್ ಮಾಡಿದ್ರು ಮದುವೆನ. ಹಾಗೆ ಮಾಡಿದ್ರು. ಏನು ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆಗಿರಲಿಲ್ಲ ರಿಚುವಲ್ಸಲ್ಲಿ, ನೀವು ಬೇಡ ಅಂತ ಹೇಳಿ? ಈ ಅದೇನೋ ಬೊಂಬೆ ಇಟ್ಕೊಳ್ಳೋದು, ಆಟ ಆಡೋದು ಎಲ್ಲ ನಾನು ಕೆಲವ್ರ ಮದುವೆಯಲ್ಲಿ ನೋಡಿದ್ದೆ. ನಾನೇನು ಹೆಚ್ಚು ಮದುವೆಗಳಿಗೆ ಹೋಗಿರಲಿಲ್ಲ. ಏನು ಅದೆಲ್ಲ ಬೇಕಿಲ್ಲ ಅನ್ನಿಸ್ತು. ಆ ಥರ ಅದೆಲ್ಲ ಬೇಡ. ಏನು ಮದುವೆಗೆ ಬೇಕಾಗಿದೆ, ಏನೋ ಸಪ್ತಪದಿ ಮಾಡಬೇಕು ಮತ್ತು ಇದು ಕೆಲವುದನ್ನೆಲ್ಲ ಮಾಡಲೇಬೇಕು ಅಂತ ಅವ್ರೇನು ಅಂದ್ಕೊಂಡಿದ್ರು ಅದನ್ನೇ ಫಾಲೋ ಮಾಡಿದ್ರು. ರಿಚುವಲ್ಸ್ ಬೇರೆ ಯಾವ್ದ್ಯಾವ್ದು ಮಾಡಿದ್ರು? ಅದರಲ್ಲಿ ನಿಮ್ಗೆ ಏನು ತುಂಬ ಖುಷಿಯಾಗಿದ್ದು, ಇಷ್ಟ ಆಗಿದ್ದು? ತುಂಬ ದಿನ ಆಯ್ತಲ್ವ ನನಗೆ ಖುಷಿಯಾಗಿದ್ದು ಅಂತಿಲ್ಲ. ಬಟ್ ಐ ಬಿಲೀವ್ ದಟ್ ಆ್ಯಸ್ ಎ ಹಿಂದೂ ಇಫ್ ಯು ಮ್ಯಾರಿ ಯು ಹ್ಯಾವ್ ಟು ಮ್ಯಾರಿ ಯರ್ ನಮ್ಮ ವೇ ಮಾಡ್ಕೋಬೇಕು ಅಂತ ನನಗೆ ಐ ಸ್ಟಿಲ್ ಬಿಲೀವ್ ಇನ್ ಇಟ್. ಮ್ಯಾರೇಜ್ ಈಸ್ ಎ ಫಂಕ್ಷನ್. ಇಟ್ಸ್ ನಾಟ್ ಅಬೌಟ್ ಜಸ್ಟ್ 2 people, it's about 2 families and so many others involved, others emotions are involved. ಪ್ರಾಬಬ್ಲಿ ನಮ್ಮ ಅಮ್ಮಂಗೆ ಅನಿಸಿರ್ಬೇಕಲ್ವ ಅವ್ರಿಗೆ. ದಟ್ ವಾಸ್ ಎ ವೆರಿ ಇಂಪಾರ್ಟೆಂಟ್ ಫೀಲಿಂಗ್. ಬಿಕಾಸ್ ನಾನು ಒಬ್ಬ ತಾಯಿಯಾಗಿ ಈಗ ನಂಗೆ ಅನಿಸುತ್ತೆ ಇಟ್ಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಫಾರ್ ಮೈ. ಅವ್ರಿಗೆ ನನಗೆ ಆವಾಗ ನಾನು ಮಗಳಾಗಿ ಮಾತ್ರ ಇದ್ದೆ. ಈಗ ತಾಯಿ ಆದಮೇಲೆ ನನಗೆ ಹಂಗೆ ಅನಿಸುತ್ತೆ ಇದು ಮದುವೆ ಒಬ್ಬರದೇ ಅಲ್ಲ, ಎಲ್ಲ ಒಂದು 6-7 ಜನಕ್ಕೆ ಒಂದು ಸ್ವಲ್ಪ ನಮಗೆ ಇಷ್ಟ ಆಗದೆ ಇದ್ದರೂ ಕೆಲವುದನ್ನು ಕಾಂಪ್ರಮೈಸ್ ಮಾಡ್ಕೊಳ್ಬೇಕೇನೋ. ನಾನು ಮಾಡ್ಕೊಳಕ್ಕೆ ರೆಡಿ ಇರಲಿಲ್ಲ ಆಗ, ಬಟ್ ಈಗ ಅನಿಸುತ್ತೆ ನನಗೆ ಮಾಡ್ಕೊಳ್ಬೇಕು. ಶಾಸ್ತ್ರಗಳಿಗೆ ಒಂದೊಂದು ಅರ್ಥ ಇರುತ್ತಲ್ಲ, ಅಂದರೆ ಹೌದು ಅರ್ಥ ಇದೆ. ಕರೆಕ್ಟ್, ಅದಕ್ಕೆ ಅರ್ಥ ಇದೆ. ಬಟ್ ಈಗಿನವರೆಲ್ಲ ತುಂಬ ಇಷ್ಟಪಡ್ತಾರಲ್ವ ಅದೆಲ್ಲ ಮಾಡ್ಕೋಬೇಕು ಅಂತ. ಅದು ಒಂದು
ನೀಟಾಗಿ ಒಂದು ರಿಚುವಲಿಸ್ಟಿಕ್ ಆಗಿ ಮಾಡ್ಕೊಂಡ್ರೆ ಮದುವೆಗೆ ಅರ್ಥ ಇದೆ, ಮೀನಿಂಗ್ ಇದೆ. ಇಲ್ಲದೇ ಇದ್ರೆ ಮೀನಿಂಗ್ ಇಲ್ಲ ಅಲ್ವಾ. ಯಾವುದು ಬೇಡ ಅಂದ್ರೆ ಏನು ಪ್ರಯೋಜನ ಅದೆಲ್ಲ ಇರಕ್ ಹೋಗಿನೇ ತುಂಬಾ ಗ್ರ್ಯಾಂಡ್ ಅಂತ ಅನ್ಸೋದು ಮದುವೆ. ಸೊ ನಿಮ್ಮ ಈಗ ಅರೇಂಜ್ ಮ್ಯಾರೇಜ್ ಅಂತಂದ್ರೂ ಕೂಡ ನೀವು ಹೇಳಿದ್ರೆ ದೂರದ ರಿಲೇಷನ್ ಅವರು ಗೊತ್ತಿದ್ರು ಫ್ಯಾಮಿಲಿ ಎಲ್ಲ ಅಂತ. ಬಟ್ ನಿಮ್ಮ ಯಜಮಾನ್ರು ಗೊತ್ತಿದ್ರ ಮೊದಲು? ಇಲ್ಲ, ಅವ್ರು ಮಾತಾಡ್ತಿರ್ಲಿಲ್ಲ, ಯಾವತ್ತೂ ಮಾತಾಡ್ತಿರ್ಲಿಲ್ಲ. ಯಾವತ್ತೂ ಮಾತಾಡ್ಸಿಲ್ಲ ಅಂದ್ರೆ ನಾವು ಮದುವೆ ಮಾಡ್ಕೊಳ್ಬೇಕು ಅಂದಾಗ ಮಾತಾಡಿದ್ರೆ ಈಗ ವಧು ನೋಡೋದು ವರ ನೋಡೋದು ಸಂಪ್ರದಾಯ ಎಲ್ಲ ಇರುತ್ತೆ. ಅದೆಲ್ಲ ಅಷ್ಟೊಂದು ಆಗ್ಲಿಲ್ಲ, ಯಾಕೆಂದ್ರೆ ಇದು ಫ್ಯಾಮಿಲಿಲಿ ಎಲ್ರಿಗೂ ಗೊತ್ತಿತ್ತಲ್ವಾ. ಬಂದಿದ್ದು ಮನೆಗೆ ಬಂದು ಹೋದ್ರು ಅವರು, ಆದ್ರೆ ಒಂದು ಫಾರ್ಮಲ್ ಆಗಿ ಆ ಥರ ನಾವು. ಸೊ ಅವಾಗ ನೀವೇನು ಅವಾಗಲೂ ಕೂಡ ಏನಾದರೂ ಓದ್ತಾ ಇದ್ರಾ, ವರ್ಕ್ ಮಾಡ್ತಿದ್ರಾ? ನಾನು ನನ್ನ MEM ಕಂಪ್ಲೀಟ್ ಮಾಡ್ತಾ ಇದ್ದೆ ಆವಾಗ, ಹಾಗೂ ನಾನು ವೀಣೆನಲ್ಲಿ ವಿದ್ವತ್ ಕಟ್ಟಿದ್ದೆ, ಎರಡನ್ನೂ ಮಾಡ್ತಾ ಇದ್ದೆ. ಸೊ ಇವರು ನನಗೆ ತುಂಬ ಕರೆಕ್ಟ್ ಲೈಫ್ ಪಾರ್ಟ್ನರ್ ಅಂತ ಅನಿಸುತ್ತಾ ಅವತ್ತು ನಿಮ್ಮನ್ನ ಅವ್ರನ್ನ ಭೇಟಿ ಆದಾಗ ನಿಮಗೆ ಏನು ಅನಿಸ್ತು ನಿಮಗೆ? ಎಲ್ಲದಕ್ಕಿಂತ ಹೆಚ್ಚಾಗಿ ಇದು ನಾ ಹೇಳಿದೆ ಅಲ್ವಾ, ನಮ್ಮ ಮನೆಯಲ್ಲಿ ನಾನೇ ಫಸ್ಟ್ ಅರೇಂಜ್ ಮ್ಯಾರೇಜ್, ಯಾರೂ ಅಂದ್ಕೊಂಡಿರಲಿಲ್ಲ ನಾನು ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ತೀನಿ ಅಂತ. ಸೊ ನಮ್ಮಮ್ಮ ಮತ್ತು ನನ್ನ ಅಂಕಲ್ಸು ಆಂಟ್ಸು ಎಲ್ಲರೂ ಅವ್ರಿಗೆಲ್ಲ ಅನ್ನಿಸ್ತು ಇದು ಸರಿಯಾದ ಮ್ಯಾಚ್ ಅಂತ. ತುಂಬ ಇನ್ಫ್ಯಾಕ್ಟ್ ನಾವು ಮದುವೆ ನಮಗೆ ನಾವು ಇಬ್ಬರು ನೋಡೋಕ್ಕೆ ಮುಂಚೆನೇ ಒಂಥರ ಈ ಫ್ಯಾಮಿಲೀಸಲ್ಲಿ ದೇ ಹ್ಯಾಡ್ ಸಾರ್ಟ್ ಆಫ್ ಡಿಸೈಡೆಡ್ ಇವರಿಬ್ಬರಿಗೆ ಮದುವೆ ಮಾಡಬೇಕು ಅಂತ, ಒಂದು ಚೆನ್ನಾಗಿರುತ್ತೆ ಅಂತ ದೇ ಹ್ಯಾಡ್ ಡಿಸೈಡೆಡ್. ಸೊ ನಾನು ಇನ್ಯಾರನ್ನೂ ಬೇರೆಯವ್ರನ್ನ ನೋಡಲೂ ಇಲ್ಲ, ಹಾಗೆ ಸುದಿಯವರು ಅವರು ಬೇರೆ ಯಾರನ್ನೂ ನೋಡಲಿಲ್ಲ. ಸೊ ಅದರಿಂದ ಆ ಪ್ರಶ್ನೆನೇ ಬರಲಿಲ್ಲ, ಇವರೇ ನಂಗೆ ಸರಿಯಾದ ಪಾರ್ಟ್ನರ್ ಅನ್ನೋಕ್ಕೆ ನಾನು ಇನ್ನೊಂದು ಪಾರ್ಟ್ನರ್ ಥಿಂಕೇ ಮಾಡಿರಲಿಲ್ಲ ಅಲ್ವಾ. ಸೊ ಅದರಿಂದ ನಡೀತು. ಒಂದು ಏನಂದರೆ ನನಗೆ ಈಗ ಲುಕ್ಕಿಂಗ್ ಬ್ಯಾಕ್ ಆಫ್ಟರ್ ಸೋ ಮೆನಿ ಇಯರ್ಸ್ ಐ ಫೀಲ್ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಕೊಂಡ್ರೆ ಈ ಪ್ರಾಬ್ಲಮ್ಸ್ ಜಾಸ್ತಿ ಇರಲ್ಲ ಅಂತ ನಂಗೆ ಅನಿಸುತ್ತೆ. ಬಿಕಾಸ್ ವೆನ್ ಐ ಲುಕ್ ಬ್ಯಾಕ್ ದ 30 years ಐ ಆಲ್ವೇಸ್ ಫೀಲ್ ಒಂದು ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡಿಕೊಂಡ್ರೆ ತುಂಬ ಎಕ್ಸ್ಪೋಷರು ಇರಲಿಲ್ಲ ಆವಾಗ. ಆಮೇಲೆ ಬರ್ತಾ ಬರ್ತಾ ಪ್ರಪಂಚ ಎಲ್ಲ ನೋಡ್ತಾ, ಆಮೇಲೆ ಸಂಗೀತ ಫೀಲ್ಡ್ಗೆ ಇಳಿದು ಮತ್ತು ವೀಣೆ ನುಡ್ಸೋಕ್ಕೆ ಶುರು ಮಾಡಿದ್ಮೇಲೆ ನಾನು ಒಂದು 6-7 ವರ್ಷ ಕಳೆದು ಆಮೇಲೆ ಮಾಡಬೇಕಾಗಿದ್ದಿದ್ರೆ ಪ್ರಾಬಬ್ಲಿ ಈ ಪ್ರಶ್ನೆಗೆ ನಾನು ಸರಿಯಾದ ಉತ್ತರ ಕೊಡ್ಬೋದಾಗಿತ್ತು ಅನಿಸುತ್ತೆ. ನನಗೆ ಚಾಯ್ಸೇ ಇಲ್ಲದೆ ಆಯಿತು. ಸೊ ಇಟ್ ವಾಸ್ ಓಕೆ ಮೇಡಮ್ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ಸುಮಾ ಸುಧೀಂದ್ರ ಅವರು, ಖ್ಯಾತ ವೀಣಾವಾದಕಿ, ವೀಣಾ ಗುರು. ಅವ್ರ ಜೊತೆ ಮತ್ತಷ್ಟು ಮಾತಾಡೋಣ ಚಿಕ್ಕ ಬ್ರೇಕ್ನ ನಂತರ.